ಒಮ್ಮೆ ಯುದ್ಧದಲ್ಲಿ ಶತ್ರುವಿನ ಬಾಣ ರಾಜನ ಹೃದಯದತ್ತ ಧಾವಿಸಿತು. ಆದರೆ ಆ ಕ್ಷಣದಲ್ಲಿ ರಥದ ಚಾಲಕ ತನ್ನ ದೇಹವನ್ನು ಧೈರ್ಯದ ಕವಚವನ್ನಾಗಿ ಮಾಡಿ ವಿಧಿಯನ್ನೇ ತಡೆದನು. ರಕ್ತವು ಕವಚವನ್ನು ತೋಯಿಸಿದರೂ ಆತ ನಿಂತಿದ್ದ ಶೂರತ್ವದ ಮೂರ್ತಿಯಾಗಿ, ನಿಷ್ಠೆಯ ಪ್ರತಿರೂಪವಾಗಿ. ಅವನೇ ಆರ್ಯಂತ. ದಕ್ಷಿಣದ ಪ್ರಾಚೀನ ದೇಶಗಳಲ್ಲಿ ಸತಾರಗಿರಿ ನಿಂತಿತ್ತು. ಇದು ಚಿನ್ನದ ಅರಮನೆಗಳು, ಕೆಚ್ಚೆದೆಯ ಯೋಧರು ಮತ್ತು ಅಮೃತಶಿಲೆಯ ಅಂಗಳಗಳ ಮೂಲಕ ಪ್ರತಿಧ್ವನಿಸುವ ಸಂಗೀತದ ರಾಜ್ಯವಾಗಿತ್ತು. ಅದರ ಜನರು ಶ್ರೀಮಂತರಾಗಿದ್ದರು. ರಾಜ ವೀರವರ್ಧನ ನ್ಯಾಯಯುತ, ಬುದ್ಧಿವಂತ, ಆದರೆ ವಯಸ್ಸಾದ ಆಡಳಿತಗಾರ. ಅವನು ಇನ್ನೂ ತನ್ನ ಹೃದಯದ ರಹಸ್ಯ ಮೂಲೆಗಳಲ್ಲಿ ಯೌವನದ ಬೆಂಕಿಯನ್ನು ಹೊತ್ತಿದ್ದನು. ಅವನಿಗೆ ಏಕೈಕ ಪುತ್ರ ರಾಜಕುಮಾರ ದೇವರಾಯ, ಬಲಿಷ್ಠ, ಬುದ್ಧಿವಂತ ಮತ್ತು ಮುಂದಿನ ರಾಜ. ಆದರೂ ಅವನ ಆತ್ಮವು ಇನ್ನೂ ಶಿಸ್ತು ಮತ್ತು ಬಯಕೆಯ ನಡುವೆ ಹೋರಾಡುತ್ತಿತ್ತು. ಅರಮನೆಯ ಶ್ರೇಣಿಯಲ್ಲಿ ರಾಜನ ನಿಷ್ಠಾವಂತ ಸಾರಥಿ, ವಿನಮ್ರ ಆದರೆ ಧೈರ್ಯಶಾಲಿ ಆರ್ಯಂತ ಇದ್ದನು. ಕುದುರೆಗಳೊಂದಿಗಿನ ಅವನ ಕೌಶಲ್ಯವು ಅಪ್ರತಿಮವಾಗಿತ್ತು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಅವನ ವೃದ್ಧ ತಂದೆ ಹಾಸಿಗೆಯ ಮೇಲೆ ಅನಾರೋಗ್ಯದಿಂದ ಮಲಗಿದ್ದರು. ಜೀವನವು ಪ್ರತಿ ಉಸಿರಿನೊಂದಿಗೆ ನಿಧಾನವಾಗಿ ಮರೆಯಾಗುತ್ತಿತ್ತು. ಅರಮನೆಯ ಗೋಡೆಗಳ ಆಚೆಗೆ ವಿಧಿ ಮೃಣ್ಮಯ ರೂಪದಲ್ಲಿ ನೃತ್ಯ ಮಾಡಿತು. ನೃತ್ಯಗಾರ್ತಿ. ಅವಳ ಸೌಂದರ್ಯವು ಚಂದ್ರನ ಬೆಳಕಿಗೆ ಪ್ರತಿಸ್ಪರ್ಧಿ ಎಂದು ಹೇಳಲಾಗುತ್ತಿತ್ತು. ಆದರೆ ಆ ದೈವಿಕ ಮುಖದ ಹಿಂದೆ ಒಂದು ರಹಸ್ಯವಿತ್ತು. ಋಷಿ ಕೊಟ್ಟ ಶಾಪ. ದುರಾಸೆಯಿಂದ ಅವಳನ್ನು ಬಯಸುವ ಯಾವುದೇ ಪುರುಷನು ತನ್ನ ಸಂಪತ್ತು ಬೂದಿಯಾಗುವುದನ್ನು ನೋಡುತ್ತಾನೆ. ಆದರೆ ಶುದ್ಧ ಹೃದಯದಿಂದ ಅವಳನ್ನು ಪ್ರೀತಿಸುವವನು ಅಪಾರ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ. ಇತರರನ್ನು ಮತ್ತು ತನ್ನನ್ನು ರಕ್ಷಿಸಿಕೊಳ್ಳಲು ಮೃಣ್ಮಯ ತನ್ನ ಸೌಂದರ್ಯವನ್ನು ಮರೆಮಾಡಿದಳು. ನೃತ್ಯ ಮಾಡುವಾಗ ಯಾರೂ ಅವಳ ಮೇಲೆ ಗಮನಹರಿಸದ ಸ್ಥಾನದಲ್ಲಿ ಇರುತ್ತಿದ್ದಳು. ಬೇರೆಯವರ ಜೀವನವನ್ನು ಹಾಳು ಮಾಡುವ ಕೇಂದ್ರ ಹಂತವನ್ನು ಎಂದಿಗೂ ತೆಗೆದುಕೊಳ್ಳಲಿಲ್ಲ. ಬೇಸಿಗೆಯಲ್ಲಿ ರಾಜ ವೀರವರ್ಧನನು ತನ್ನ ಹುಟ್ಟುಹಬ್ಬದ ಆಚರಣೆಗಾಗಿ ಕಲಾವಿದರನ್ನು ಅರಮನೆಗೆ ಆಹ್ವಾನಿಸಿದ. ಪ್ರಯಾಣದಿಂದ ಬೇಸತ್ತ ಮೃಣ್ಮಯನ ತಂಡ ಸತಾರಗಿರಿಗೆ ಹೋಗುತ್ತಿದ್ದಾಗ ಡಕಾಯಿತರು ಕಾಡಿನಲ್ಲಿ ಅವರ ಮೇಲೆ ಹೊಂಚು ಹಾಕಿದರು. ಅದೇ ಸಮಯದಲ್ಲಿ ಆರ್ಯಂತನು ತನ್ನ ಕುದುರೆ ಶ್ವೇತಿಕಾದ ಮೇಲೆ ಸವಾರಿ ಹೊರಟಿದ್ದ. ಕಿರುಚಾಟಗಳನ್ನು ಕೇಳಿ ಅವನು ಶಬ್ದದ ಕಡೆಗೆ ದಾಳಿ ಮಾಡಿದನು. ದರೋಡೆಕೋರರೊಂದಿಗೆ ತೀವ್ರವಾಗಿ ಹೋರಾಡಿ ನರ್ತಕರನ್ನು ರಕ್ಷಿಸಿದ. ಡಕಾಯಿತರು ಓಡಿ ಹೋದರು. ಅವರನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆದುಕೊಂಡು ಬಂದನು. ಆರ್ಯಂತನ ಶೌರ್ಯ ಪರಾಕ್ರಮ ಅವಳಿಗೆ ಬಹಳ ಇಷ್ಟವಾಯಿತು. ಈ ರೀತಿ ವಿಧಿಯ ಜಾಲ ಹರಡಲು ಪ್ರಾರಂಭಿಸಿತು. ಅರಮನೆಯು ದೀಪಗಳು ಮತ್ತು ಅಲಂಕಾರಗಳೊಂದಿಗೆ ಹೊಳೆಯುತ್ತಿತ್ತು. ಪ್ರದರ್ಶನ ಪ್ರಾರಂಭವಾದಾಗ ಮೃಣ್ಮಯ ತನ್ನ ತಂಡದ ನಡುವೆ ನೃತ್ಯ ಮಾಡುತ್ತಿದ್ದಳು. ಅವಳ ಚಲನೆಗಳು ಆಕರ್ಷಕವಾಗಿದ್ದವು. ಎಂದಿನಂತೆ ಅವಳ ಸೌಂದರ್ಯ ಮರೆಮಾಡಲ್ಪಟ್ಟಿತ್ತು. ಆದರೂ ರಾಜಕುಮಾರ ದೇವರಾಯನ ಕಣ್ಣುಗಳು ಅವಳನ್ನು ಕಂಡುಕೊಂಡವು. ಪ್ರದರ್ಶನದ ನಂತರ ಚಂದ್ರನ ಬೆಳಕಿನ ಕಾರಂಜಿಯ ಬಳಿ ಮುಖ ತೊಳೆಯುತ್ತಿರುವುದನ್ನು ಅವನು ನೋಡಿದನು ಮತ್ತು ಆ ಕ್ಷಣದಲ್ಲಿ ಅವಳ ನಿಜವಾದ ಸೌಂದರ್ಯವು ಬಹಿರಂಗವಾಯಿತು. ದೇವರಾಯ ಹೆಪ್ಪುಗಟ್ಟಿದ. ಹೇ ನರ್ತಕಿ, ಅಂತಹ ಸೌಂದರ್ಯವನ್ನು ಏಕೆ ಮರೆ ಮಾಡಬೇಕು? ಏಕೆಂದರೆ ಸೌಂದರ್ಯವು ಅಪಾಯವನ್ನು ತರುತ್ತದೆ ಮಹಾರಾಜ. ನಾನು ಶಾಪವನ್ನು ಹೊತ್ತಿದ್ದೇನೆ. ರಾಜನು ಅವಳ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಮೃದುವಾಗಿ ನಕ್ಕನು. ಹಾಗಾದರೆ ಶಾಪವು ನನ್ನ ಮೇಲೆ ಬೀಳಲಿ, ಏಕೆಂದರೆ ನಾನು ಹಿಂದೆ ಸರಿಯಲು ಸಾಧ್ಯವಿಲ್ಲ. ದಿನಗಳು ಕಳೆದವು. ರಾಜಕುಮಾರನ ಭಯದಿಂದ ಮೃಣ್ಮಯ ಅವನನ್ನು ಪ್ರೀತಿಸುವಂತೆ ನಟಿಸಿದಳು. ಆದರೆ ಮೃಣ್ಮಯಳ ಸೌಂದರ್ಯವು ರಾಜ ವೀರವರ್ಧನನ ಗಮನಕ್ಕೆ ಬಂದಿತು. ಅವನ ಕರಿ ನೆರಳು ಅವಳ ಮೇಲೆ ಬಿದ್ದಿತು. ನಂತರ ರಾಜ್ಯದ ಒಂದು ಭಾಗದ ಪ್ರದೇಶದಲ್ಲಿ ದರೋಡೆಕೋರರ ಆರ್ಭಟ ಜೋರಾಯಿತು. ಅವರನ್ನು ಬಗ್ಗು ಬಡಿಯಲು ಯುವರಾಜನಿಗೆ ಸೂಚಿಸಲಾಯಿತು. ಹಾಗಾಗಿ ಯುವರಾಜ ಕೆಲ ದಿನಗಳ ಕಾಲ ಅರಮನೆಯ ಅಂಗಣದಿಂದ ದೂರ ಉಳಿಯಬೇಕಾಯಿತು. ಸಂಜೆ ಸೂರ್ಯಾಸ್ತದ ಹೊತ್ತಿನಲ್ಲಿ ಆರ್ಯಂತನು ಆಗಾಗ್ಗೆ ತನ್ನ ಸವಾರಿಗಳಲ್ಲಿ ನರ್ತಕಿಯರ ಶಿಬಿರವನ್ನು ಹಾದು ಹೋಗುತ್ತಿದ್ದನು. ಒಂದು ಸಂಜೆ ನರ್ತಕಿಯರು ತಮ್ಮ ಹೆಜ್ಜೆಗಳನ್ನು ಅಭ್ಯಾಸ ಮಾಡುತ್ತಿರುವಾಗ ಆರ್ಯಂತನಿಗೆ ಅವಳ ನೃತ್ಯ ಗಮನ ಸೆಳೆದು ಮೃಣ್ಮಯ ಕುದುರೆ ಏರಿ ಆರ್ಯಂತ ಬರುತ್ತಿರುವ ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗಿದರು. ಆರ್ಯಂತ ಅವಳೆಡೆಗೆ ಬಂದು, ನೀವು ಚೆನ್ನಾಗಿ ನೃತ್ಯ ಮಾಡುತ್ತೀರಿ. ನೀವು ಸಹ ಚೆನ್ನಾಗಿ ಕುದುರೆ ಸವಾರಿ ಮಾಡುತ್ತೀರಿ. ನಿಮ್ಮ ಕುದುರೆ ಬಲಶಾಲಿಯಾಗಿ ಕಾಣುತ್ತದೆ. ಇದರ ಹೆಸರು ಶ್ವೇತಿಕ. ಗಾಳಿಯ ವೇಗದಲ್ಲಿ ಓಡುತ್ತದೆ.
ನೀವು ನನ್ನನ್ನು ಸವಾರಿಗೆ ಕರೆದುಕೊಂಡು ಹೋಗುತ್ತೀರಾ? ಆರ್ಯಂತ ಮುಗುಳ್ನಕ್ಕೂ ಅವಳನ್ನು ಕುದುರೆಯ ಮೇಲೆ ಕೂರಿಸಿ ಹೊರಟೇ ಬಿಟ್ಟ. ದಿನ ಕಳೆದಂತೆ ಮೃಣ್ಮಯ ಹಾಗೂ ಆರ್ಯಂತನ ನಡುವೆ ಅವರ ಪ್ರೀತಿ ಗಟ್ಟಿಯಾಗಿ ಬೇರೂರಿತು. ಒಂದು ದಿನ ಇಬ್ಬರೂ ಏಕಾಂತದಲ್ಲಿ ಚಂದ್ರನನ್ನು ನೋಡುತ್ತಾ ಮೃಣ್ಮಯ ಹೇಳಿದಳು, ನನಗೆ ಈ ಜಗದಗಲದವರೆಗೂ ನನ್ನ ನೃತ್ಯ ಕಲೆಯನ್ನು ಪಸರಿಸುವ ಆಸೆ. ಆರ್ಯ, ನಿನ್ನದೇನಾದರೂ ಮಹತ್ವಾಕಾಂಕ್ಷೆ? ಆಗ ಆರ್ಯಂತ ಮೌನವಾದ. ಕಣ್ಣಿನಿಂದ ಒಂದು ಹನಿ ಕಣ್ಣೀರು ನೆಲಕಚ್ಚಿತು. ಅವನು ಇದ್ದಕ್ಕಿದ್ದಂತೆ ಎದ್ದು ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ಅಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ಅವನ ತಂದೆಯನ್ನು ನೋಡಿ, ನನಗೆ ಒಂದೇ ಆಸೆ ಇದೆ, ನನ್ನ ತಂದೆ ಮತ್ತೆ ಮೊದಲಿನಂತೆ ಆಗ್ಬೇಕು. ಅವರ ದೃಷ್ಟಿ ಸಾಂತ್ವನವಾಯಿತು, ಅವರ ಮೌನ ಬಂಧವಾಯಿತು. ದೇವರಾಯ ವಿಜಯಶಾಲಿಯಾಗಿ ಹಿಂತಿರುಗಿದಾಗ ಮೃಣ್ಮಯಳ ಉಷ್ಣತೆ ಬದಲಾಗಿರುವುದನ್ನು ಗಮನಿಸಿದ. ಅವಳ ಕಣ್ಣುಗಳು ಆರ್ಯಂತನನ್ನು ಹುಡುಕುತ್ತಿದ್ದವು. ಜನರ ಪಿಸುಮಾತುಗಳು ಹರಡಿದವು. ರಥಧಾರಿ ಮತ್ತು ನರ್ತಕಿ ಚಂದ್ರನ ಬೆಳಕಿನಲ್ಲಿ ಭೇಟಿಯಾಗುತ್ತಿದ್ದರು. ಅಸೂಯೆ ಅವನನ್ನು ನುಂಗಿತು. ಒಂದು ದಿನ ಆರ್ಯಂತ ರಜೆ ಕೇಳಲು ಅರಮನೆಗೆ ಬಂದ. ತಂದೆಯ ಆರೋಗ್ಯ ಹದಗೆಟ್ಟಿತ್ತು, ಸಾವು ಸಮೀಪಿಸುತ್ತಿತ್ತು. ಆದರೆ ಆ ರಾತ್ರಿ ವಿಧಿ ಇನ್ನಷ್ಟು ಬಲವಾಗಿ ಬಡಿಯಿತು. ರಾಜ ವೀರವರ್ಧನನ ಕೊಲೆ ಪ್ರಾರ್ಥನೆಯ ಸಮಯದಲ್ಲಿ ಇರಿತ. ಅದು ದೇವರಾಯನ ಷಡ್ಯಂತ್ರವಾಗಿತ್ತು. ಅವನು ಜೋರಾಗಿ ಕೂಗಿದನು, ಚಾಲಕ ಸಿಂಹಾಸನಕ್ಕೆ ದ್ರೋಹ ಬಗೆದಿದ್ದಾನೆ. ಸೈನಿಕರು ಅವನನ್ನು ಹಿಡಿಯಲು ಬೆನ್ನಟ್ಟಿದರು. ಆರ್ಯಂತ ಓಡಿಹೋದನು. ಅದೇ ಸಮಯ ಅರಮನೆಯಿಂದ ದೂರ ಅವನ ತಂದೆ ಕೊನೆಯುಸಿರೆಳೆದರು. ಆ ರಾತ್ರಿ 2 ಚಿತೆಗಳು ಸುಟ್ಟು ಹೋದವು. ಒಂದು ರಾಜ ವೀರವರ್ಧನನಿಗಾಗಿ, ಇನ್ನೊಂದು ಚಾಲಕನ ತಂದೆಗಾಗಿ. 2 ಆತ್ಮಗಳು ಒಟ್ಟಿಗೆ ಹೊರಟು ಹೋದವು, ಒಂದು ಅರಮನೆಯಿಂದ, ಇನ್ನೊಂದು ಗುಡಿಸಲಿನಿಂದ. ಬೆಳಗಾಗುವುದರೊಳಗೆ ದೇವರಾಯನ ಪಟ್ಟಾಭಿಷೇಕ ನೆರವೇರಿತು. ಮೋಸದಿಂದ ಕೊಂದ ಅವನ ತಂದೆಯ ಮೇಲೆ ಅವನು ಕಿಂಚಿತ್ತೂ ದುಃಖ ಪಡಲಿಲ್ಲ, ಏಕೆಂದರೆ ಅವನ ತಂದೆ ವೀರವರ್ಧನ ಮೃಣ್ಮಯಳ ಮೇಲೆ ಕೆಟ್ಟ ಕಣ್ಣು ಇಟ್ಟಿದ್ದ. ತನ್ನ ಶಕ್ತಿ ಪ್ರದರ್ಶಿಸಲು ಮತ್ತು ಅಪರಾಧ ಅಳಿಸಲು ಅವನು ತನ್ನ ತಂದೆಯ ಅಂತ್ಯಕ್ರಿಯೆ ಮುಗಿಸಿ ಮರುದಿನ ಮೃಣ್ಮಯಳೊಂದಿಗೆ ತನ್ನ ಮದುವೆಯನ್ನು ಘೋಷಿಸಿದ. ಹಾಗೂ ಆರ್ಯಂತನನ್ನು ಹಿಡಿದು ಕೊಟ್ಟವರಿಗೆ ಬಹುಮಾನವನ್ನು ಘೋಷಿಸಿದನು. ಸುದ್ದಿ ಆರ್ಯಂತನನ್ನು ತಲುಪಿತು. ದುಃಖದಿಂದ ಉರಿಯುತ್ತಾ ಅವಳನ್ನು ರಕ್ಷಿಸುವುದಾಗಿ ಪ್ರಮಾಣ ಮಾಡಿದ. ಆ ರಾತ್ರಿ ಕಾವಲುಗಾರರ ಕಣ್ಣು ತಪ್ಪಿಸಿ ಅರಮನೆಗೆ ನುಸುಳಿದನು ಮತ್ತು ಮೃಣ್ಮಯಳನ್ನು ಬಂಧಿಸಿರುವುದನ್ನು ಕಂಡ. ನೀನು ಬಂದೆ. ಅವಳ ದುಃಖ ಹರ್ಷಕ್ಕೆ ಬದಲಾಯಿತು. ನನ್ನನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಅವನು ಉತ್ತರಿಸಿದನು. ಅವರು ಶ್ವೇತಿಕಾದ ಮೇಲೆ ತಪ್ಪಿಸಿಕೊಂಡರು. ಸೈನಿಕರು ಅವರ ಹಿಂದೆ ಬರುತ್ತಿದ್ದಂತೆ ನಿಷ್ಠಾವಂತ ಕುದುರೆ ಗಾಳಿಯ ವೇಗದಲ್ಲಿ ಓಡಿತು. ಯಾರೂ ಅವರನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ದೇವರಾಯ ಮಾತ್ರ ಕೋಪದಿಂದ ಅವರನ್ನು ಕತ್ತಲ ಕಾಡಿನ ಆಳಕ್ಕೆ ಹಿಂಬಾಲಿಸಿದ. ಆಕಾಶವನ್ನು ಸಿಡಿಲು ಬಿರುಕು ಬಿಟ್ಟಿತು. ಕಾಡು ಗಾಳಿ ಮತ್ತು ಬಿರುಗಾಳಿಯಿಂದ ಗರ್ಜಿಸಿತು. ದೇವರಾಯ ಚಾಕುವನ್ನು ಎಸೆದ. ಅದು ಆರ್ಯಂತನ ಭುಜಕ್ಕೆ ಬಿದ್ದು ರಕ್ತ ಸುರಿಯಿತು. ಅವನು ನಿಯಂತ್ರಣ ಕಳೆದುಕೊಂಡ. ಇಬ್ಬರೂ ಕುದುರೆಯಿಂದ ಬಲವಾಗಿ ನೆಲಕ್ಕೆ ಬಿದ್ದರು. ರಾಜಕುಮಾರ ಕತ್ತಿಯನ್ನು ಹಿಡಿದು ಅಸಹಾಯಕನಾಗಿ ಬಿದ್ದ ಆರ್ಯಂತನನ್ನು ಕೊಲ್ಲಲು ಸಿದ್ಧನಾದ. ಮೃಣ್ಮಯ ಅವನನ್ನು ತಡೆಯಲು ಆಗಲಿಲ್ಲ. ಆದರೆ ಅವನು ಹೊಡೆಯುವ ಮೊದಲು ಕುದುರೆ ಶ್ವೇತಿಕ ದಾಳಿ ಮಾಡಿತು, ಕಚ್ಚಿತು, ಒಡೆಯುತ್ತಿತು, ಕೋಪದಿಂದ ಹೋರಾಡತೊಡಗಿತು. ರಾಜಕುಮಾರ ತನ್ನ ಕತ್ತಿಯಿಂದ ಕುದುರೆಯನ್ನು ಆಳವಾಗಿ ಗಾಯಗೊಳಿಸಿದ. ಆರ್ಯಂತನ ಕಿರುಚಾಟವು ಬಿರುಗಾಳಿಯನ್ನು ಹರಿದು ಹಾಕಿತು. ಕುದುರೆಗೆ ರಕ್ತ ತೊಟಕ್ಕುತ್ತಿತ್ತು, ಆದರೂ ಅದರ ಯಜಮಾನ ಮತ್ತು ಸಾವಿನ ನಡುವೆ ನಿಂತಿತು. ಕೋಪವು ನೋವನ್ನು ಬದಲಾಯಿಸಿತು. ಆರ್ಯಂತ ಎದ್ದು ಬಿದ್ದ ಕತ್ತಿಯನ್ನು ವಶಪಡಿಸಿಕೊಂಡ ಮತ್ತು ಇಬ್ಬರು ಪುರುಷರು ಮಿಂಚು ಮತ್ತು ಮಳೆಯ ಕೆಳಗೆ ಹೋರಾಟ ನಡೆಸಿದರು. ಮಿಂಚು ಆಕಾಶವನ್ನು ಸೀಳಿತು. ಕಾಡು ಗಾಳಿ ಮತ್ತು ಬಿರುಗಾಳಿಯಿಂದ ಗರ್ಜಿಸಿತು. ಕೊನೆಯ ಹೊಡೆತದಲ್ಲಿ ಆರ್ಯಂತ ದೇವರಾಯನ ಎದೆಗೆ ಚುಚ್ಚಿದ. ರಾಜಕುಮಾರನ ಎದೆಯಿಂದ ರಕ್ತ ಸುರಿಯುತ್ತಿತ್ತು. ಅವನು ನೆಲಕ್ಕೆ ಬಿದ್ದನು. ಮಂದ ಧ್ವನಿಯಲ್ಲಿ ಹೀಗೆ ಹೇಳಿದನು, ಅವಳು ನನ್ನನ್ನು ಎಂದಿಗೂ ಪ್ರೀತಿಸಲಿಲ್ಲ, ಅಲ್ಲವೇ? ಮೃಣ್ಮಯ ಮಂಡಿಯೂರಿ ಕಣ್ಣೀರು ಸುರಿಸಿದಳು. ಇಲ್ಲ, ಆದರೆ ಒಮ್ಮೆ ನೀನು ದಯೆಯನ್ನು ಆರಿಸಿಕೊಂಡಿದ್ದರೆ ನಿನ್ನನ್ನು ಪ್ರೀತಿಸಬಹುದಿತ್ತು. ಆರ್ಯಂತನು ಶ್ವೇತಿಕಾಳ ಕಡೆಗೆ ತಿರುಗಿ ಅವಳ ರಕ್ತಸ್ರಾವದ ಕುತ್ತಿಗೆಯನ್ನು ಸವರುತ್ತಾ, ನೀನು ನನ್ನನ್ನು ಪ್ರತಿ ಬಿರುಗಾಳಿಯ ಮೂಲಕ ಸಾಗಿಸಿದೆ, ನನ್ನ ಶ್ವೇತಿಕಾ. ಅವನು ಮೃಣ್ಮಯನ ಮಡಿಲಿಗೆ ಬಿದ್ದನು. ಅವನ ಶಕ್ತಿ ಕ್ಷೀಣಿಸಿತು. ನಿನ್ನ ಪ್ರೀತಿ ಶಾಪವನ್ನು ಮುರಿಯಿತು, ಆದರೆ ನಾನು ತುಂಬಾ ತಡವಾಗಿ ಬಂದಿದ್ದೇನೆ. ಮಿಂಚು ಮತ್ತೆ ಬಡಿಯಿತು. ಬೆಂಕಿ ಕಾಡಿನಾದ್ಯಂತ ಹರಡಿತು. ಜ್ವಾಲೆಗಳು ಮುಚ್ಚುತ್ತಿದ್ದಂತೆ ಆರ್ಯಂತನ ಕಣ್ಣುಗಳು ನಿಧಾನವಾಗಿ ಮುಚ್ಚಲ್ಪಟ್ಟವು ಮತ್ತು ಅವನ ಆತ್ಮವು ಶಾಂತಿಯನ್ನು ಕಂಡುಕೊಂಡಿತು. ಮೃಣ್ಮಯ ಛಿದ್ರಗೊಂಡು ಅವನನ್ನು ಬಿಡಲು ನಿರಾಕರಿಸಿದಳು. ಬೆಂಕಿ ಅವಳನ್ನು ಆವರಿಸಿತು.
ಅವಳ ಅಂತಿಮ ನೃತ್ಯವು ಬೆಂಕಿಯಲ್ಲಿ ಕೊನೆಗೊಂಡಿತು. ಸೂರ್ಯೋದಯ, ಬಿರುಗಾಳಿ ಕಳೆದಿತ್ತು. ಕಾಡು ಮೌನವಾಗಿತ್ತು. ಉಳಿದುದು ಕೇವಲ ಬೂದಿ ಮತ್ತು ಹೊಗೆ. ಅವಶೇಷಗಳ ನಡುವೆ ಶ್ವೇತಿಕಾ ಗಾಯಗೊಂಡಿದ್ದರೂ ಜೀವಂತವಾಗಿತ್ತು. ಸುಟ್ಟ ಕಾಡಿನಿಂದ ಕುಂಟುತ್ತಾ ಹೊರಬಂದಿತು. ಅದು ನೋವು, ದುಃಖ, ಕೋಪವನ್ನು ಹೊತ್ತಿತ್ತು. ರಾಜ, ನರ್ತಕಿ, ಚಾಲಕ ಉಳಿದಿಲ್ಲ. ದಿಗಂತಕ್ಕೆ ನಡೆಯುತ್ತಿದ್ದ ನಿಷ್ಠೆ ಮಾತ್ರ. ಸತಾರಗಿರಿಯ ರಾಜ್ಯವು ಶೀಘ್ರದಲ್ಲೇ ಅವ್ಯವಸ್ಥೆಗೆ ಒಳಗಾಯಿತು. ಆದರೆ ಬಿರುಗಾಳಿಯ ರಾತ್ರಿಗಳಲ್ಲಿ ಪ್ರತಿಧ್ವನಿ ಇನ್ನೂ ಕೇಳಬಹುದು. ರಥವಾಹಕನ ಧ್ವನಿ, ನರ್ತಕಿಯ ಹಾಡು ಮತ್ತು ಒಂಟಿ ಬಿಳಿ ಕುದುರೆಯ ಓಟ. ಶಾಪ ಕೊನೆಗೊಂಡಿತು. ಆದರೆ ಪ್ರೀತಿ ನಡೆಯುತ್ತಲೇ ಇತ್ತು 4 ನಿಷ್ಠಾವಂತ ಕಾಲುಗಳ ಮೇಲೆ.